ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ವಿಜ್ಞಾನದಲ್ಲಿ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಗಳಿಸುವುದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಿಮಗೆ ಸಮಾಜ ವಿಜ್ಞಾನ ಪರೀಕ್ಷೆ ಮುಗ್ದಿದೆ ಮಕ್ಕಳ. ಸೊ ನಿಮಗಿನ್ನ ಇರೋವಂಥದ್ದು 30ನೇ ತಾರೀಕು ಬೆಳಗ್ಗೆ 10ವರೆಗೆ ವಿಜ್ಞಾನ ಪರೀಕ್ಷೆ ಇದೆ. ಸೊ ಹಾಗಾಗಿ ಇವತ್ತಿನಿಂದ ಅಲ್ಲಿಯ ತನಕ ನಿಮಗೆ 66 ಗಂಟೆಗಳು ಸಿಗ್ತಾ ಇದ್ದಾವೆ. ಸೊ ಈ ಒಂದು 66 ಗಂಟೆಗಳನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ, ನಾವೀಗ ಕೊಡುವಂಥ ಒಂದು ಐಡಿಯಾಸ್ ಇರ್ಬೋದು, ನಿಮಗೆ ಒಂದು 10 ಹಿಂಟ್ಸನ್ನು ಕೊಡ್ತೀನಿ ಯಾವ ರೀತಿ ಓದಬೇಕು, ಹೇಗೆ ಓದಬೇಕು ಅಂತ. ಅದನ್ನು ನೀವು ಬಳಸ್ಕೊಂಡ್ರೆ 100% ನೀವು ಸೈನ್ಸಲ್ಲಿ 80 ಅಂಕಕ್ಕೆ 80 ಅಂಕಗಳನ್ನ ಗಳಿಸ್ಬೋದು. ಸೊ ನಿಮ್ಮ ಪ್ರಯತ್ನ ಇಲ್ಲದೆ, ನಿಮ್ಮ ಅಭ್ಯಾಸ ಇಲ್ಲದೆ ನೀವೇನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟೇ ಹೇಳ್ಬೋದು ಆ ಕ್ವಶನ್ಸ್ ಓದಿ, ಈ ಕ್ವಶನ್, ನಿಮ್ಮ ಪ್ರಯತ್ನ ಬೇಕೇ ಬೇಕು. ಯಾಕೆಂದರೆ ನಿಮಗೆ ಆಲ್ರೆಡಿ ಪ್ರಿಪ್ರೇಟ್ರಿಯೇ ಒಂದು ಅನುಭವ ಆಗಿದೆ. ಸೊ ಸ್ವಲ್ಪ ಮಟ್ಟಿಗೆ ಕಠಿಣತೆ ಇದ್ದೇ ಇರುತ್ತೆ, ತುಂಬಾ ಈಸಿ ಇರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ ವಿಜ್ಞಾನದಲ್ಲಿ. ಹಾಗಾಗಿ ನೀವು ಸ್ವಲ್ಪ ಎಫರ್ಟ್ ಹಾಕಿ ಓದ್ತಾ ಹೋಗಬೇಕು. ಸೊ ಪ್ರತಿ ಅರ್ಧ ಗಂಟೆಗೆ ಒಂದು 5 ನಿಮಿಷ ರೆಸ್ಟ್ ತೊಗೊಳ್ಳಿ. ಕಂಟಿನ್ಯೂ ಅವರ್ಗಟ್ಟಲೆ ಕೂತ್ಕೊಂಡು 5 ಗಂಟೆ 3 ಗಂಟೆ ಎಲ್ಲ ಕೂತ್ಕೊಂಡು ಓದೋ ಅವಶ್ಯಕತೆ ಇರೋದಿಲ್ಲ. ಪ್ರತಿ ಅರ್ಧ ಗಂಟೆಗೆ 5 ನಿಮಿಷ ರೆಸ್ಟ್ ತೊಗೊಳ್ಳಿ. ತದನಂತರ ಏನು ಮಾಡಬೇಕು ಅಂದರೆ, ನೀವೇನೇ ಓದ್ತಿದ್ದೀರಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತ ನಿಮಗೆ ಅನಿಸುತ್ತೋ ಅದನ್ನು ಜಸ್ಟ್ ಒಂದು ನೋಟ್ಸಲ್ಲಿ ಬರಿತಾ ಹೋಗಿ. ಅರ್ಥ ಆಗ್ತಾಯಿದೆ? ಆಮೇಲೆ ಪ್ರತಿ ಲೆಸನ್ಸ್ ಓದಬೇಕಾದ್ರೂ ನಿಮಗೆ ಚಿತ್ರ ಏನಾದರೂ ಇದ್ದರೆ ಚಿತ್ರನ ಬಿಡಿಸಿ ಭಾಗಗಳನ್ನ ಗುರುತಿಸಿ. ಕಣ್ಣಲ್ಲಿ ನೋಡಿಕೊಂಡು ನಾನು ನೋಡಿಕೊಂಡೆ ಬಹಟ್ ಮಾಡ್ಕೊಂಡಿದ್ದೀನಿ ಅಂದರೆ ಆಗೋದಿಲ್ಲ. ಚಿತ್ರಗಳು ಸಿಕ್ಕಿದ್ರೆ ಚಿತ್ರಗಳನ್ನು ಬಿಡಿಸಿ ಭಾಗಗಳನ್ನು ಗುರುತಿಸ್ಬೇಕು. ಅದೇ ರೀತಿ ಯಾವುದೇ ನಿಯಮಗಳು, ಸೂತ್ರಗಳು, ಸಮೀಕರಣಗಳನ್ನು ನೋಡಿದಾಗ ನೀವು ನೋಟ್ಬುಕ್ಕಲ್ಲಿ ಅವುಗಳನ್ನ ಬರಿಬೇಕು. ಏಕೆಂದರೆ ನೀವು ಫ್ರೀ ಆಗಿದ್ದಾಗ ಅವನ್ನ ಒಂದು ಸರಿ ಇಟ್ಕೊಂಡು ಮತ್ತಿನ್ನೊಂದು ಸರಿ ರಿವೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ರೀತಿ ನೀವು ಮಾಡ್ಕೋಬೇಕು. ಸೊ ಇಷ್ಟೆಲ್ಲನೂ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ಇದನ್ನು ನೀವು ಮೈಂಡ್ ಪ್ರಿಪೇರ್ ಆಗಿ ಕಂಟಿನ್ಯೂ ನಾನು ಓದ್ತೀನಿ ಅನ್ನೋದು ಇಟ್ಕೊಬೇಡಿ. ಒಂದು 5 ನಿಮಿಷ ರೆಸ್ಟ್ ಮಾಡಿ ನೀವು ಓದಬೇಕಾದ್ರೆ ಪಾಯಿಂಟ್ಸ್ ಮಾಡ್ತಾ ಹೋಗಿ. ಆಲ್ರೆಡಿ ನೀವು ಪ್ರಿಪ್ರೇಟ್ರಿಗೆ ಮತ್ತು ಸೀರೀಸ್ ಎಕ್ಸಾಮ್ಗಳೆಲ್ಲ ಆಗಿದ್ದಾವೆ, ಅದಕ್ಕೆಲ್ಲ ರೆಡಿಯಾಗಿದ್ದೀರಾ. ಆದ್ರೂ ಸಹ ಈಗ ನೀವು ಇರೋ 2 ದಿನಗಳಲ್ಲಿ ಚೆನ್ನಾಗಿ ಓದ್ಕೊಳ್ಬೇಕು, ಒಳ್ಳೆ ಅಂಕಗಳನ್ನ ತೆಗೆದುಕೋಬೇಕು. ಸೊ ಹಾಗಾಗಿ ನೀವು ಎಕ್ಸಾಮ್ ಮುಗಿಸ್ಕೊಬಂದು ಮಧ್ಯಾಹ್ನ 3:30 ಆರಾಮಾಗಿ ರೆಸ್ಟ್ ಮಾಡಿ, ಯಾವುದೇ ರೀತಿಯ ಸೋಷಲ್ ಕ್ವಶನ್ ಪೇಪರ್ ಈ ಥರ ಆಯಿತು ಹೀಗಾಯಿತು ಅಂತ ಅದ್ರ ಬಗ್ಗೆ ಟೆನ್ಷನ್ ಮಾಡದೆ 3:30ರಿಂದ ನೀವು ಬೆಳಗ್ಗೆ 28ನೇ ತಾರೀಕು ಬೆಳಗ್ಗೆ 8:30 ತನಕ ಕಂಪ್ಲೀಟಾಗಿ ರಸಾಯನ ವಿಜ್ಞಾನವನ್ನು ಓದ್ಕೊಳ್ಳಿ. ಸೊ ನಾನು ನಿಮಗೆ ಈ ಒಂದು ಹೇಳ್ತಾ ಹೋಗ್ತೀನಿ ಯಾವ್ಯಾವ ನಾವು ಓದ್ಕೊಬೇಕು ಅಂತ. ಸೊ ಆ ರೀತಿ ನೀವು ಓದ್ಕೊಂಡ್ರೆ ಮಾತ್ರ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ 80ಕ್ಕೆ 80. ಸೊ ಹಾಗಾಗಿ ಫಸ್ಟು ನೀವು ರಸಾಯನ ವಿಜ್ಞಾನವನ್ನು 3:30ರಿಂದ ಪ್ರಾರಂಭಿಸಿ ಮಕ್ಕಳ. 3:30ರಿಂದ ಫಸ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಅದರಲ್ಲಿ ಬರುವಂತಹ ಎಲ್ಲ ಸಮೀಕರಣಗಳನ್ನು ಪ್ರಾಕ್ಟೀಸ್ ಮಾಡಿ, ಮತ್ತು ವಿಧಗಳನ್ನು, ಉತ್ಕರ್ಷಣೆ ಎಂದರೇನು, ಅಪಕರ್ಷಣೆ ಎಂದು ಪ್ರತಿಯೊಂದು ಚಿತ್ರ ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಯಾವುದನ್ನಾದರೂ ಫಸ್ಟ್ ತೊಗೊಳ್ಳಿ. ರಾಸಾಯನಿಕ ಕ್ರಿಯೆನಾದರೂ ಓದ್ಕೊಳ್ಳಿ, ಆಮ್ಲ ಪ್ರತ್ಯಾಮ್ಲ ಲವಣಗಳನ್ನಾದರೂ ಓದ್ಕೊಳ್ಳಿ, ಲೋಹಗಳನ್ನಾದರೂ ಓದ್ಕೊಳ್ಳಿ. ಸೊ ನಿಮಗೆ ಬಿಟ್ಟದು. ಬಟ್ ನೀವು ಮಧ್ಯಾಹ್ನ 3:30ರಿಂದ 8:30 ರಸಾಯನ ವಿಜ್ಞಾನವನ್ನು ಕಂಪ್ಲೀಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇನ್ನೂ ಉಳಿದಂತಹ 2 ಭಾಗಗಳಿದ್ದಾವೆ ಮತ್ತು ರಿವಿಷನ್ ಎಲ್ಲ ಇರುತ್ತೆ. ಹಾಗಾಗಿ ಈ ಒಂದು ಟೈಮಿಂಗ್ಸ್ ನಾನು ನಿಮ್ಗೆ ಏನು ಕೊಟ್ಟಿದ್ದೀನಿ ಇದನ್ನು ಫಾಲೋ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ, ಕಷ್ಟ ಆಗುತ್ತೆ ಅಂದರೆ ಇದರ PDF ಹಾಕಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಅದರಲ್ಲಿ ತುಂಬ ಕಾನ್ಸೆಪ್ಟ್ಸ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದೆಲ್ಲ ಓದಬೇಕು ಅಂತ. pH ಮೌಲ್ಯಗಳಿದ್ದಾವೆ. ಲವಣಗಳ ಬಗ್ಗೆ ಯಾವುದಾದ್ರೂ ಒಂದು ಲವಣಗಳದ್ದು ಉಪಯೋಗ ಕೇಳ್ಬೋದು, ಅಣುಸೂತ್ರ ಕೇಳ್ಬೋದು, ಚಿತ್ರನೂ ಇದೆ ಆ ಪಾಠದಲ್ಲಿ. ಆಮ್ಲ ಪ್ರತ್ಯಾಮ್ಲಗಳು ಅದ್ರ ಬಗ್ಗೆ ಕೇಳ್ಬೋದು, pH ಮೌಲ್ಯ, ಇವುಗಳನ್ನೆಲ್ಲ ಓದ್ತಾ ಹೋಗಿ. ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳು. ಸೊ ಇದರಲ್ಲಿ ಬಂದರೆ ಭೌತಗುಣ, ರಾಸಾಯನಿಕ ಗುಣಗಳಿದ್ದಾವೆ. ನಶಿಸುವಿಕೆ ಅಂದ್ರೇನು, ಕಾಯಿಸುವಿಕೆ, ಲೋಹೋದ್ಧರಣ, ಉರಿಯುವಿಕೆ, ಅಪಕರ್ಷಣೆ, ವಿದ್ಯುತ್ ವಿಭಜನೆ, ಇವುಗಳೆಲ್ಲವನ್ನು ಓದ್ಕೊಳ್ಳಿ. ಅಯಾನಿಕ ಸಂಯುಕ್ತಗಳ ಗುಣಗಳನ್ನು ಕಲ್ತ್ಕೊಳ್ಳಿ. ಅದೇ ರೀತಿಯಲ್ಲಿ ಚಿತ್ರ ಇದ್ದಾವೆ, ಅಷ್ಟು ಚಿತ್ರಗಳನ್ನು ನೀವು ಬರೆದು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬಂದರೆ ಅಲ್ಲಿ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಇದೆ. ಅದ ನಂತರ ಅಲ್ಲಿ ಅಣುಸೂತ್ರ, ರಚನಾ ಸೂತ್ರ ಕಲ್ತ್ಕೊಂಡಿರಬೇಕು. ಮತ್ತು ಕ್ರಿಯಾ ಗುಂಪುಗಳಿಗೆ ಯಾವ್ಯಾವ ಇದ್ದಾವೆ ಅದ್ರ ಉದಾಹರಣೆಗಳು, ಅಣುಸೂತ್ರ, ರಚನಾ ಸೂತ್ರ ಗೊತ್ತಿರಬೇಕು. ಮತ್ತು ಅಲ್ಲಿ ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ ಅವುಗಳು ಬರ್ತವೆ, ಅವುಗಳನ್ನು ಕಲ್ತ್ಕೊಳ್ಳಿ. ಎಥನಾಲ್, ಎಥನೋಯಿಕ್ ಆಮ್ಲದ ಭೌತ ಮತ್ತು ರಾಸಾಯನಿಕ ಗುಣಗಳು, ಸಾಬೂನು, ಮೀಸೆಲ್ ಮತ್ತು ಮಾರ್ಜಕಗಳು. ಸೊ ಇವುಗಳ ಬಗ್ಗೆ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಧಾತುಗಳು ಮತ್ತು ಆವರ್ತನೀಯ ವರ್ಗೀಕರಣಕ್ಕೆ ಬಂದರೆ ಅಲ್ಲಿ ತುಂಬ ನಿಯಮಗಳಿದ್ದಾವೆ. ಡೋಬರೈನ್ಸ್, ನ್ಯೂಲ್ಯಾಂಡ್, ಮೆಂಡಲ್ ಇವುಗಳ
ನಿಯಮಗಳಿದೆ, ಅದ್ರ ಜೊತೆಗೆ ಅದರ ಉಪಯುಕ್ತತೆಯೂ ಇದೆ, ಮಿತಿಗಳು ಇದೆ. ಎರಡನ್ನೂ ನೋಡ್ಕೊಳ್ಳಿ. ಆಧುನಿಕ ಆವರ್ತಕ ಕೋಷ್ಟಕದ ಉಪಯುಕ್ತತೆಯನ್ನು ನೋಡ್ಕೊಳ್ಳಿ. ತದನಂತರ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಆಧರಿಸಿ ನಾವು ಯಾವ ಕೋಷ್ಟಕಕ್ಕೆ ಬರುತ್ತೆ, ಯಾವ ಆವರ್ತಕ ಮತ್ತು ಯಾವ ಗುಂಪಿಗೆ ಬರುತ್ತೆ ಅದನ್ನು ಕಂಡುಹಿಡಿಯಬೇಕು. ಮತ್ತು ವೆರಿ ಇಂಪಾರ್ಟೆಂಟ್, ಆವರ್ತ ಮತ್ತು ಗುಂಪುಗಳಲ್ಲಿ ಪರಮಾಣು ಗಾತ್ರ ಏನಾಗುತ್ತೆ, ಲೋಹೀಯ ಗುಣ, ವಿದ್ಯುದ್ರಣೀಯತೆ, ಪ್ರವರ್ತಿತಗಳ ಬದಲಾವಣೆ, ಇವುಗಳನ್ನು ಕಾನ್ಸಂಟ್ರೇಷನ್ ಮಾಡಿ. ಇದಿಷ್ಟು ನಿಮಗೆ ರಸಾಯನ ವಿಜ್ಞಾನ ಮುಗಿಯುತ್ತೆ. ಸೊ ಹಾಗಾಗಿ ನಿಮಗೆ ಬೆಳಗ್ಗೆ 9 ಗಂಟೆಯಿಂದ 11:30 ಏನು ಮಾಡಬೇಕು ಅಂತೇಳಿದರೆ, ಇಷ್ಟು ನೀವೇನು ಇಂದಿನ ದಿನದಿಂದ ಓದ್ಕೊಬಂದಿದ್ದೀರಲ್ಲ ಆ ರಸಾಯನ ವಿಜ್ಞಾನದ ನೀವು ಪುನರ್ಮನನ ಮಾಡಬೇಕು ವೇಗವಾಗಿ. ಯಾಕೆಂದರೆ ಕಂಪ್ಲೀಟಾಗಿ ಓದ್ಕೊಂಬಂದಿದ್ದೀರಾ. ಸೊ ಈಗ ಅದನ್ನು ನೀವು ವೇಗವಾಗಿ ಪುನರ್ಮನನ ಮಾಡಬೇಕು. ಚೆನ್ನಾಗಿ ಎಲ್ಲನೂ ರೀಕಾಲ್ ಮಾಡ್ಕೊಳ್ಳಿ. ಮತ್ತು ಸ್ಕೇಲು ಬಳಸ್ತೇನೆ ರಫ್ ಹಾಕಿ ಚಿತ್ರವನ್ನು ಬಿಡಿಸಿ. ಯಾಕೆಂದರೆ ಸ್ಕೇಲ್ ತೊಗೊಂಡ್ರೆ ಮತ್ತೆ ಲೇಟ್ ಆಗುತ್ತೆ. ಹಾಗಾಗಿ ರಫ್ ಚಿತ್ರಗಳನ್ನ ಬರೆದು ಭಾಗಗಳನ್ನು ಗುರುತಿಸಿ, ರಾಸಾಯನಿಕ ಸೂತ್ರಗಳನ್ನು ಇನ್ನೊಂದು ಸರಿ ಬರೀರಿ. ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ, ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ, ಅದೇ ರೀತಿ ಹಿಂದಿನ ಸಾಲಿನ ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ರಸಾಯನ ವಿಭಾಗದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಗಮನಿಸ್ಕೊಡಿ. ಅರ್ಥ ಆಗ್ತಾ ಇದೆಯಾ? ಆಗ ನಿಮಗೆ ಈ ರೀತಿ ಆಡಿದರೆ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಒಳ್ಳೆ ಅಂಕ ಗಳಿಸ್ಲಿಕ್ಕಾಗುತ್ತೆ. ಏಕೆಂದರೆ ಸೈನ್ಸಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಇದೇ ಬರುತ್ತೆ ಅಂತ ಹೇಳ್ಬೋದು, ಆದರೆ ಎಲ್ಲ ಪ್ರಶ್ನೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಚೆನ್ನಾಗಿ ಗಮನ ಕೊಟ್ಟು ಅಭ್ಯಾಸ ಮಾಡಿ. ಸೊ ಬೆಳಗ್ಗೆ 9ರಿಂದ 11:30ವರೆಗೂ ಇದನ್ನು ರಿವೈಸ್ ಮಾಡಿದ್ರಲ್ಲ, ಸೊ ನಂತರ ಅರ್ಧ ಗಂಟೆ ರೆಸ್ಟ್ ಮಾಡಿ. ಮತ್ತು ಅರ್ಧ ಗಂಟೆ ಓದ್ಲಿಕ್ಕೆ ಹೋಗ್ಬೇಡಿ, ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ. ಆಮೇಲೆ ನೀವು ಭೌತ ವಿಜ್ಞಾನವನ್ನು ತೆಗೆದುಕೊಳ್ಳಿ. 28ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10:00 ಸಾಕು. 10:00 ಮೇಲೆ ಓದಲಿಕ್ಕೆ ಹೋಗಬೇಡಿ. ಏಕೆಂದರೆ ರಾತ್ರಿ ಹೆಚ್ಚು ನಾನು ಓದ್ತಾ ಇದ್ದೀನಿ ಅಂತ ನೀವು ಅನ್ಕೊಬೋದು. ಓದ್ತಾ ಹೋದಷ್ಟು ಎಲ್ಲ ಮರಿತಾ ಹೋಗ್ತೀರಾ. ಸೊ ರಾತ್ರಿ 10:00 ಮೇಲೆ ರೆಸ್ಟ್ ಮಾಡಿ. ಹಾಗಾಗಿ 12ರಿಂದ ರಾತ್ರಿ 10:00ವರೆಗೆ ಕಂಪ್ಲೀಟ್ ಭೌತ ವಿಜ್ಞಾನವನ್ನು ಓದ್ಕೊಳ್ಳಿ. ಅದರಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಸೊ ಅಲ್ಲಿ ಪ್ರತಿಫಲನ ಮತ್ತು ವಕ್ರೀಭವನದ ನಿಯಮಗಳು ಬರ್ತವೆ. ಡೆಫಿನೇಷನ್ಸ್ಗೆ 1 ಮಾರ್ಕ್ಸಿಗೆ ದರ್ಪಣ ಧ್ರುವ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಸಂಗಮ ಬಿಂದು, ಸಂಗಮ ದೂರ, ಪ್ರಧಾನಾಕ್ಷ, ಇವುಗಳೆಲ್ಲ ಬರ್ತವೆ. ಅವುಗಳನ್ನು ಕಲ್ತ್ಕೊಳ್ಳಿ. ಮಸೂರ ಮತ್ತು ನಿಮ್ನ ಮಸೂರ ಮತ್ತು ಪೀನ ಮಸೂರ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ, ಇವುಗಳ ಉಪಯೋಗಗಳೇನಿದ್ದಾವೆ, ದರ್ಪಣ ಮತ್ತು ಮಸೂರದ ಉಪಯೋಗಗಳಿದ್ದಾವೆ. ರೇಖಾಚಿತ್ರಗಳು ವೆರಿ ಇಂಪಾರ್ಟೆಂಟ್, ಆ ಪಾಠದಲ್ಲಿ ಬಂದೇ ಬರುತ್ತೆ. ರೇಖಾಚಿತ್ರ ಕಲ್ತ್ಕೊಳ್ಳಿ. ಮತ್ತು ಲೆಕ್ಕ ಕಂಪಲ್ಸರಿ ಲೆಕ್ಕವನ್ನು ಕಲ್ತ್ಕೊಳ್ಳಿ. ಯಾವುದಾದ್ರೂ ಒಂದು ಲೆಕ್ಕವನ್ನು ಮಸೂರದ ಮೇಲೆ ಅಥವಾ ದರ್ಪಣದ ಮೇಲೆ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ತದನಂತರ ಮಸೂರದ ಸಾಮರ್ಥ್ಯದ ಬಗ್ಗೆ ಕಲ್ತ್ಕೊಳ್ಳಿ, ಸೂತ್ರಗಳು ಕಲ್ತ್ಕೊಂಡಿರಿ. ಸೊ ಇದನ್ನು ನೀವು ಅಲ್ಲಿಂದ ಕಾನ್ಸಂಟ್ರೇಷನ್ ಮಾಡಿ. ನೆಕ್ಸ್ಟ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಅಲ್ಲಿ ಕಣ್ಣಿನ ಭಾಗಗಳು ಮತ್ತು ಅದರ ಕಾರ್ಯಗಳೇನು, ಕಣ್ಣಿನ ಹೊಂದಾಣಿಕೆ ಅಂದ್ರೇನು, ಮತ್ತು ಕಣ್ಣಿನ ಪೊರೆ ಉಂಟಾಗಲು ಕಾರಣವೇನು, ಪರಿಣಾಮ, ಅದನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು, ಸಮೀಪ ದೃಷ್ಟಿ, ದೂರದೃಷ್ಟಿ, ಪ್ರಿಸ್ಬಯೋಪಿಯಾ ಯಾವ ರೀತಿ ಉಂಟಾಗುತ್ತೆ, ಅದರ ಕಾರಣವೇನು, ಅದನ್ನು ಪರಿಹರಿಸಲು ಯಾವ ಮಸೂರವನ್ನು ಬಳಸ್ತಾರೆ, ಮತ್ತು ಬೆಳಕಿನ ವಕ್ರೀಭವನ ಮತ್ತು ವರ್ಣ ವಿಭಜನೆ ಗಾಜಿನ ಪಟ್ಟಕದ ಮೂಲಕ ಆಗೋದು, ಅದನ್ನು ಕಲ್ತ್ಕೊಳ್ಳಿ. ಕಾಮನ ಬಿಲ್ಲು ಉಂಟಾಗುವುದು, ನಕ್ಷತ್ರಗಳು ಮಿನುಗ್ತವೆ, ಗ್ರಹಗಳು ಮಿನುಗದಿರಲು ಕಾರಣ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ, ಮತ್ತು ಬೆಳಕಿನ ಚದುರುವಿಕೆ. ಸೊ ವಾತಾವರಣದ ಆಚೆ ಆಕಾಶ ಕಪ್ಪು ಬಣ್ಣಕ್ಕೆ ಕಾಣುತ್ತಾನೆ. ಸೊ ಇವುಗಳನ್ನು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ಮತ್ತು ವಿದ್ಯುತ್ ಶಕ್ತಿಗೆ ಬಂದರೆ ನಿಮಗಲ್ಲಿ ಲೆಕ್ಕಗಳು ಕಂಪಲ್ಸರಿ ಇದ್ದೇ ಇರ್ತದೆ. ಮತ್ತು ಡೆಫಿನೇಷನ್ಸ್ ಇರ್ತವೆ, ಅವನ್ನ ಓದ್ಕೊಳ್ಳಿ. ಓಮ್ನ ನಿಯಮ, ರೋಧ ಅವಲಂಬಿಸಿರುವ ಅಂಶಗಳು, ರೋಧಗಳ ಸರಣಿ ಮತ್ತು ಸಮಾಂತರ ಜೋಡಿ, ಮತ್ತು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂದ್ರೇನು, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಮತ್ತು ಅನ್ವಯಗಳು, ಲೆಕ್ಕ ವೆರಿ ಇಂಪಾರ್ಟೆಂಟ್. ಮತ್ತು ವಿದ್ಯುತ್ ಮಂಡಲದ ಚಿತ್ರಗಳಿದ್ದಾವೆ, ಸರಣಿ ಕ್ರಮದಲ್ಲಿ, ಸಮಾಂತರದಲ್ಲಿ, ಓಮ್ನ ನಿಯಮದ ಮೇಲೆ, ಅವೆಲ್ಲವನ್ನು ಅಭ್ಯಾಸ ಮಾಡಿ. ನೆಕ್ಸ್ಟ್ ಕಾಂತೀಯ ಪರಿಣಾಮಗಳು, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಅಲ್ಲಿರುವಂತಹ ಪ್ರಯೋಗಗಳು, ಬಲಗೈ ಹೆಬ್ಬೆರಳು ನಿಯಮ, ಫ್ಲೆಮಿಂಗನ ಎಡಗೈ ಮತ್ತು ಬಲಗೈ ನಿಯಮ, ಸೊಲೆನಾಯ್ಡ್ ಮತ್ತು ವಿದ್ಯುತ್ ಕಾಂತ, ವಿದ್ಯುತ್ ಮೋಟಾರು, ವಿದ್ಯುತ್ ಚನಕ, ಅದರ ಕಾರ್ಯ, ರಚನೆ, ಚಿತ್ರ, ವಿದ್ಯುತ್ ಕಾಂತೀಯ ಪ್ರೇರಣೆ, ಅವಲಂಬಿಸಿರುವ ಅಂಶಗಳು, ಗೃಹ ಬಳಕೆಯ ವಿದ್ಯುತ್ ಮಂಡಲ, ಮತ್ತು ಫ್ಯೂಸ್, ಭೂ ಸಂಪರ್ಕ ತಂತಿಗಳ ಕಾರ್ಯ ಏನು, ಋಸ್ವಮಂಡಲ ಅಂದ್ರೇನು. ಸೊ ಇವೆಲ್ಲವನ್ನು ನೀವು ಕಲ್ತ್ಕೊಂಡಿರಬೇಕಾಗುತ್ತೆ. ಚಿತ್ರ ಭಾಗಗಳನ್ನೆಲ್ಲವನ್ನು ನೀವು ಅಲ್ಲಿಂದ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಬಂದು ಭೌತ ವಿಜ್ಞಾನದಲ್ಲಿ ಶಕ್ತಿಯ ಆಕಾರಗಳು. ಸೊ ಅದರಲ್ಲಿ ಶಕ್ತಿಯ ಆಕಾರದ ಗುಣಲಕ್ಷಣಗಳು, ಪಳೆಯುಳಿಕೆ ಅಂದ್ರೇನು, ಮತ್ತು ಅಲ್ಲಿ ಜಲವಿದ್ಯುತ್, ಜೈವಿಕ ಅನಿಲ ಸ್ಥಾವರ, ಪವನಶಕ್ತಿ, ಸೌರಶಕ್ತಿ, ಅವುಗಳ ಅನುಕೂಲ ಅನಾನುಕೂಲ ಅವುಗಳನ್ನು ನೋಡ್ಕೊಳ್ಳಿ. ಸೌರಕೋಶದ ಅನುಕೂಲ ಮತ್ತು ಅನಾನುಕೂಲಗಳು, ಪರಿಸರದ ಮೇಲೆ ಉಂಟು ಮಾಡುವ ಪರಿಣಾಮ, ಜೈವಿಕ ಅನಿಲ ಸ್ಥಾವರದ ಚಿತ್ರ, ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ ಆಕಾರಗಳು. ಸೊ ಇವುಗಳ ಬಗ್ಗೆ ಕಂಪ್ಲೀಟಾಗಿ ಓದ್ಕೊಳ್ಳಿ. ಸೊ ಅಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ
10ವರೆಗೆ ಮುಗಿಸ್ಬಿಡಿ ರಾತ್ರಿ. ಮಾರನೇ ದಿನ ಬೆಳಗ್ಗೆ 29ನೇ ತಾರೀಕು ಬೆಳಗ್ಗೆ 5:30ರಿಂದ 7:30 ತನಕ ನೀವು ರಿವೈಸ್ ಮಾಡ್ಕೊಳ್ಳಿ. ಏನು ಓದಿದ್ರ ಭೌತ ವಿಜ್ಞಾನದಲ್ಲಿ ಅದನ್ನು ರಿವೈಸ್ ಮಾಡಿ, ಚಿತ್ರಗಳನ್ನು ರಫ್ ಆಗಿ ಬಿಡಿಸಿ ಭಾಗಗಳನ್ನು ಗುರುತಿಸ್ಕೊಳ್ಳಿ. ಮತ್ತೊಮ್ಮೆ ಅಲ್ಲಿ ಯಾವುದಾದ್ರೂ ಸೂತ್ರಗಳಿದ್ದಾವೆ, ಲೆಕ್ಕಗಳಿದಾವಲ್ಲ, ಅವೆಲ್ಲವನ್ನು ಪ್ರಾಕ್ಟೀಸ್ ಮಾಡಿ. ತದನಂತರ ಭೌತ ವಿಜ್ಞಾನದಲ್ಲಿ ಬರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ, ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಹಿಂದಿನ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಚೆನ್ನಾಗಿ ರಿವೈಸ್ ಮಾಡಿ. ಅದೆಲ್ಲ ಮುಗಿಸಿದ ಮೇಲೆ 7:30ಯಿಂದ 8:00 ತನಕ ರೆಸ್ಟ್ ಮಾಡಿ. ಬ್ರೇಕ್ಫಾಸ್ಟ್ ಇದ್ದರೆ ತಗೊಂಡು ತದನಂತರ ನೀವು ಜೀವ ವಿಜ್ಞಾನವನ್ನು ಹಿಡ್ಕೋಬೇಕು. ಸೊ ಬೆಳಗ್ಗೆ 29ನೇ ತಾರೀಕು ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 3:30 ಕಂಪ್ಲೀಟ್ ಜೀವ ವಿಜ್ಞಾನ ಮುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದರಲ್ಲಿ ಜೀವಕ್ರಿಯೆಗಳು ಬರ್ತವೆ, ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವೆಲ್ಲವನ್ನು ನಾನಿಲ್ಲಿ ಕೊಟ್ಟಿದ್ದೀನಿ, ಏನೇನೆಲ್ಲ ಓದ್ಕೊಬೇಕು ಅಂತ. PDF ಇರುತ್ತೆ ಮಕ್ಕಳು, ಒಂದ್ಸರಿ ತೆಗೆದು ನೋಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹಭಾಗಿತ್ವ, ಅಲ್ಲಿ ಚಿತ್ರಗಳು ಬರ್ತವೆ. ನರಕೋಶದ್ದು, ಮಾನವನ ಮೆದುಳಿನ ಚಿತ್ರ ಬರ್ತದೆ. ಪರಾವರ್ತಿತ ಚಾಪದ ಪ್ರತಿಕ್ರಿಯೆ ಏನು, ಮಾನವನ ಮೆದುಳಿನ ಭಾಗದ ಕಾರ್ಯಗಳು, ಸಸ್ಯ ಹಾರ್ಮೋನು ಮತ್ತು ಮಾನವರಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸು, ಥೈರಾಯ್ಡ್ ಗ್ಲ್ಯಾಂಡ್ಸು, ಪಿಟ್ಯುಟರಿ ಗ್ಲ್ಯಾಂಡ್ಸ್, ಅವೆಲ್ಲ ಹಾರ್ಮೋನ್ಗಳು ಯಾವೆಲ್ಲ ಹಾರ್ಮೋನ್ಗಳನ್ನು ಸೆಕ್ರೀಟ್ ಮಾಡುತ್ತೆ, ಅದರ ಕಾರ್ಯವೇನು, ಮತ್ತು ವಿವಿಧ ಪ್ರಕಾರದ ಅನುವರ್ತನೆಗಳು. ಸೊ ಇವೆಲ್ಲವನ್ನು ನೀವಲ್ಲಿ ಅಭ್ಯಾಸ ಮಾಡಿ. ನೆಕ್ಸ್ಟ್ ನಮ್ಮ ಪರಿಸರಕ್ಕೆ ಬಂದರೆ ಅಲ್ಲಿ ಪರಿಸರ ವ್ಯವಸ್ಥೆಯ ಪ್ರಕಾರಗಳಿದ್ದಾವೆ. ಆಹಾರ ಸರಪಳಿ, ಪೋಷಣಾ ಸ್ತರಗಳು, ಜೈವಿಕ ಸಂವರ್ಧನೆ ಅಂದ್ರೇನು, ಓಝೋನ್ನ ಕಾರ್ಯ, ಅದು ನಶಿಸಲು ಕಾರಣವೇನು. ಸೊ ಇವುಗಳನ್ನ ಕಂಪ್ಲೀಟಾಗಿ ಜೈವಿಕ ವಿಘಟನೆ, ಒಂದು ಮತ್ತು ಒಂದದ ತ್ಯಾಜ್ಯಗಳು, ಇವೆಲ್ಲವನ್ನು ನಮ್ಮ ಪರಿಸರದಿಂದ ಓದ್ಕೊಳ್ಳಿ. ನೆಕ್ಸ್ಟ್ ಅದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ, ಅದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಓದಬೇಕು ಅದನ್ನು ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಅನುವಂಶೀಯತೆ ಮತ್ತು ಜೀವ ವಿಕಾಸ, ಸೊ ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಮೆಂಡಲಿ ಏಕತಳೀಕರಣ ಮತ್ತು ದ್ವಿತಳೀಕರಣ, ಮಾನವನಲ್ಲಿ ಲಿಂಗ ನಿರ್ಧರಣೆ, ಅದೇ ರೀತಿ ಗಳಿಸಿದ ಮತ್ತು ಅನುವಂಶೀಯ ಲಕ್ಷಣಗಳ ವ್ಯತ್ಯಾಸ, ರಚನಾರೂಪಿ ಕಾರ್ಯಾನುರೂಪಿ ಅಂಗಗಳು. ಸೊ ಇವೆಲ್ಲವನ್ನು ನೀವು ಅಲ್ಲಿಂದ ಓದ್ಕೊಳ್ಳಿ. ನೆಕ್ಸ್ಟ್ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಅದರಲ್ಲಿ ಪರಿಸರ ನಿರ್ವಹಣೆಯಲ್ಲಿ 5 Rಗಳ ಮಹತ್ವ, ನೀರಿನ ಕೊಯ್ಲು ಅಂದ್ರೇನು, ಅದರ ಅನುಕೂಲಗಳು, ನೀರಿನ ನಿರ್ವಹಣೆ, ಅಣೆಕಟ್ಟುಗಳಿಂದಾಗುವ ಅನುಕೂಲ ಅನಾನುಕೂಲ. ಸೊ ಸಂಪೂರ್ಣವಾಗಿ ಇದಿಷ್ಟನ್ನು ಓದ್ಕೊಂಡ್ರೆ ಅಲ್ಲಿಗೆ ನಿಮಗೆ ಬಯಾಲಜಿ ಮುಗಿಯುತ್ತೆ. ನೆಕ್ಸ್ಟ್ ಅಲ್ಲಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಸಂಜೆ 4ರಿಂದ 6:30 ತನಕ ಕಂಪ್ಲೀಟಾಗಿ ನೀವು ಬಯಾಲಜಿಯಲ್ಲಿ ಓದ್ಕೊಂಡಿರೋಂಥ ಅಷ್ಟು ಕ್ವಶನ್ ಆನ್ಸರ್ಸು ಎಲ್ಲವನ್ನು ನೀವು ಫಾಸ್ಟಾಗಿ ರಿವೈಸ್ ಮಾಡಿ, ಚಿತ್ರಗಳನ್ನೆಲ್ಲ ರಫ್ ಆಗಿ ಬರೆದು ಭಾಗ ಗುರುತಿಸ್ಕೊಳ್ಳಿ. ತದನಂತರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಹಾಗೂ ಹಳೆಯ ಕ್ವಶನ್ ಪೇಪರ್ಸ್ಗಳನ್ನು ತೆಗೆದುಕೊಂಡು ಜೀವ ವಿಜ್ಞಾನ ಭಾಗದಲ್ಲಿ ಬರುವ ಪ್ರಶ್ನೆಗಳನ್ನು ರಿವೈಸ್ ಮಾಡಿ. ತದನಂತರ 6:30ಯಿಂದ ರಾತ್ರಿ 9 ಗಂಟೆ ಎಕ್ಸಾಮ್ ಹಿಂದಿನ ದಿನ ನೀವು 6:30ರಿಂದ 9 ಗಂಟೆವರೆಗೂ ಮಾತ್ರ ಓದ್ಕೊಳ್ಳಿ ಮಕ್ಕಳ. ಅಷ್ಟು ನಾವು ಓದ್ಕೊಳ್ಳಿ. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಎಲ್ಲ ಲೆಸನ್ಸ್ಗಳನ್ನ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ ಎಲ್ಲವನ್ನು ಒಂದು ಸರಿ ರಿವೈಸ್ ಮಾಡಿ. ಸ್ಕೇಲ್ಗಳನ್ನು ಬಳಸದೆ ರಫ್ ಆಗಿ ಎಲ್ಲ ಡಯಾಗ್ರಾಮ್ನ ಭಾಗಗಳ ಜೊತೆ ಬರೀರಿ. ರಾಸಾಯನಿಕ ಸಮೀಕರಣಗಳನ್ನ ಒಂದು ಕಡೆ ಬರ್ಕೊಳ್ಳಿ, ಸೂತ್ರ ಬರೀರಿ, ಲೆಕ್ಕವನ್ನು ಬಿಡಿಸಿ, ನಿಯಮಗಳನ್ನು ನೋಡದೆ ಬರೀರಿ, ಕಾರಣ ಕೊಡಿ ಇರ್ತವೆ ಅವುಗಳ ಬಗ್ಗೆ ಮತ್ತು ವ್ಯತ್ಯಾಸಗಳ ಬಗ್ಗೆ ಗಮನ ಕೊಡಿ. ಮತ್ತು ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ಇನ್ನೊಂದು ಸರಿ ರಿವೈಸ್ ಮಾಡಿ. ಅದೇ ರೀತಿ 2020ರಿಂದ ಈ ಕಡೆ ಇರುವಂತಹ ಎಲ್ಲ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳಿ. ಮತ್ತು ಅವತ್ತಿನ ದಿನ 9 ಗಂಟೆಗೆ ಆದಷ್ಟು ಬೇಗನೆ ಮಲಗಿ, ಯಾವುದೇ ಯೋಚನೆ ಮಾಡಬೇಡಿ, ನಿಶ್ಚಿಂತೆಯಿಂದ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳಿ. ಯಾಕೆಂದರೆ ನೀವು ಟೆನ್ಷನ್ ಆದಷ್ಟು ಕಲ್ತಿರೋ ಪ್ರತಿಯೊಂದನ್ನು ಮರ್ತ್ಕೋತೀರ. ನೆಕ್ಸ್ಟ್ 30ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಎದ್ದು 10 ಗಂಟೆ ತನಕ ಎಗೇನ್ ಇನ್ನೊಂದು ಸರಿ ಚಿತ್ರಗಳು, ಸೂತ್ರಗಳು, ನಿಯಮಗಳು ಎಲ್ಲ ವ್ಯಾಖ್ಯೆಗಳನ್ನು ನೋಡ್ಕೊಳ್ಳಿ. ಧೈರ್ಯ ಇಟ್ಕೊಳ್ಳಿ. ನಿಮಗೆ ಆತ್ಮವಿಶ್ವಾಸ ಇದ್ರೇ ವಿಜ್ಞಾನ ಪರೀಕ್ಷೆನ ಎದುರಿಸ್ಲಿಕ್ಕಾಗುತ್ತೆ. ಸೊ ಖಂಡಿತವಾಗಿಯೂ ನೀವು ಉತ್ತಮವಾದ ಅಂಕಗಳನ್ನ ಗಳಿಸ್ತೀರಾ, ಚೆನ್ನಾಗಿ ಮಾಡ್ತೀರಾ. ಇದಿಷ್ಟು ನಾನು ಏನು ಹೇಳ್ಕೊಟ್ಟಿದ್ದೀನಲ್ಲ, ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.